ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ 2 ದಿನಗಳ ಕಾಲ ಯಾದಗಿರಿಯಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಯುವಜನೋತ್ಸವದಲ್ಲಿ ರಾಜ್ಯದ ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರದರ್ಶನ ಮಾಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಿಂದ ಬಂದ ಯುವ ಸಮೂಹ ಜನಪದ ಕಲೆಗಳನ್ನು ಪ್ರದರ್ಶಿಸಿದೆ. ರಾಜ್ಯ ಮಟ್ಟದ ಯುವ ಜನೋತ್ಸವಕ್ಕೆ ಅದ್ಧೂರಿ ಚಾಲನೆ. ಯುವ ಸಮೂಹದಿಂದ ರಾಜ್ಯದ ಕಲೆ ಸಂಸ್ಕೃತಿ ಪ್ರದರ್ಶನ. ಅಬ್ಬಬ್ಬ, ಅದೇನ್ ಜೋಶು, ಅದೇನ್ ಡ್ಯಾನ್ಸು. ಹೀಗೆ ವೇದಿಕೆ ಮೇಲೆ ಜನಪದ ಹಾಡುಗಳಿಗೆ ಹೆಜ್ಜೆ ಹಾಕ್ತಿರೋ ಯುವಕರು, ಕಂಸಾಳೆ ಕೊರಗಜ್ಜನ ನೃತ್ಯಕ್ಕೆ ನಿಬ್ಬೆರಗಾಗಿ ನೋಡ್ತಾ ಇರೋ ಪ್ರೇಕ್ಷಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಯುವಕರು ರಾಜ್ಯದ ಕಲೆ ಸಂಸ್ಕೃತಿ ಪ್ರದರ್ಶಿಸೋ ಮೂಲಕ ನೋಡುಗರ ಮನಸೂರೆಗೊಳಿಸುತ್ತಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ 2 ದಿನದ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಯುವ ಜನೋತ್ಸವದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯಿಂದ ಯುವಕರು ಭಾಗಿಯಾಗಿದ್ರು. ಡೊಳ್ಳು ಕುಣಿತ, ಕಂಸಾಳೆ, ಕೊರಗಜ್ಜನ ಕುಣಿತ ಹೀಗೆ ಹಲವು ಜನಪದ ನೃತ್ಯಕ್ಕೆ ಹೆಜ್ಜೆ ಹಾಕಿದ್ರು. ಆಯಾ ಜಿಲ್ಲೆಯ ಹಳ್ಳಿ ಸೊಗಡಿನ ಕಲೆ ಸಂಸ್ಕೃತಿಯ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು. ಕಾರ್ಯಕ್ರಮ ಇಲ್ಲಿ ನಮ್ಮ ಯಾದಗಿರಿಯಲ್ಲಿ 7 ಕಡೆ ನಡೀತಾ ಇದೆ. ಆದರೆ ಈಗ ಇಲ್ಲಿ ನಡೀತಾ ಇರೋದು ಜಾನಪದ ನೃತ್ಯ ಮತ್ತು ಜಾನಪದ ಇದರ ಬಗ್ಗೆ. ಈಗಾಗಲೇ ನಾನು ನೋಡಿದಂಗೆ ಸುಮಾರು ಒಂದು 26 ಜಿಲ್ಲೆಯಿಂದ ಇಲ್ಲಿ ಜಾನಪದ ನೃತ್ಯಕ್ಕೆ ಬಂದಿದ್ದಾರೆ. ಅವು ಈಗಾಗಲೇ ಜಿಲ್ಲಾ ಮಟ್ಟದ ವಿದ್ದದಕ್ಕೆ ಈ ಇದರಲ್ಲಿ ಗೆದ್ದವರು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಆಮೇಲೆ ರಾಜ್ಯ ಮಟ್ಟದಲ್ಲೂ ನಡೀತದೆ. ಇವತ್ತಿನ ದಿವಸ ಈ ಕಾರ್ಯಕ್ರಮ ನಾನು ಕುಂತು ನೋಡ್ತಾ ಇದ್ದದ್ದು. ಯಾಕಂದ್ರೆ ಈ ಜಾನಪದ ನೃತ್ಯ ಜಾನಪದ ಗೀತೆ ಏನಿದೆಯಲ್ಲ, ಭಾಳ ಒಳ್ಳೆಯ ಕಾರ್ಯಕ್ರಮ. ಇನ್ನು ಬೆಳಗಾವಿಯ ವಿಶೇಷ ಚೇತನ ಮಹಿಳೆಯೊಬ್ಬರು ಚಲದಂಕ ಮಲ್ಲನಂತೆ 350 ಅಡಿ ಎತ್ತರದ ಯಾದಗಿರಿ ಕೋಟೆ ಹತ್ತುವ ಮೂಲಕ ಎಲ್ಲರ ಗಮನ ಸೆಳೆದ್ರು. ಯುವಕರ ಮಲ್ಲಗಂಬ ಪ್ರದರ್ಶನ ಜೊತೆಗೆ ರಾಕ್ ಕ್ಲೈಂಬಿಂಗ್, ಸ್ಕೂಬಾ ಡೈವಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಲ್ಲಿ ಬಹಳ ಉತ್ಸಾಹದಿಂದ ಭಾಗಿಯಾಗಿದ್ರು. ಇದರಲ್ಲಿ ವಿಜೇತರಾದವರಿಗೆ ವಿಶೇಷ ಬಹುಮಾನ ನೀಡಿ ಗೌರವಿಸಲಾಯಿತು. ಒಳಗೊಂಡಿರುವಂತಹ ತಂಡ ಈ ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ತಂಡ. ಇದೀಗ ವೀರಭದ್ರಾಸನ ಜಾಬಲ್ಲಿ ಬೆಳೀತಾ ಇದ್ದಾವೆ. ಯಾದಗಿರಿ ಬೆಟ್ಟನ ಹತ್ತಿದ್ದೇನೆ. ತುಂಬಾ ಖುಷಿಯಾಗಿದೆ. ಇಲ್ಲಿರುವಂಥ ಜನರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಫಸ್ಟಲ್ಲೂ ಇಷ್ಟು ಹೈಟ್ ಹತ್ತಿರೋದು. ನಾವು ಮಾಡ್ಬೋದಪ್ಪ ಇದನ್ನು ಒಂದು ಕಾನ್ಫಿಡೆಂಟ್ ಕೊಂಡು ಮೂವ್ ಮಾಡ್ತಾ ಹೋದೆ. ನಾವು ಹೆಂಗೆ ಹೋಗ್ತೀವಿ ಹಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಾವು ಕಷ್ಟನಾದ್ರೂ ಸುಲಭ ಮಾಡಿಕೊಂಡು ಈಸಿಯಾಗಿ ಹೋಗಿ ಟಾಪ್ ಮಾಡಿ. ಒಟ್ನಲ್ಲಿ ಯಾದಗಿರಿಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ ಸಂಭ್ರಮ ಕಳೆಗಟ್ಟಿದ್ದು ಯುವ ಜನತೆಯ ದಂಡೇ ಹರಿದು ಬರ್ತಿದೆ. ಗಣೇಶ್ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ.